ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಬಹಳ ದಿನಗಳ ನಂತರ ವಿಡಿಯೋ ಮಾಡ್ತಾ ಇದ್ದೀನಿ. ಆದರೆ ಬಹಳ ದಿನಗಳ ನಂತರ ವಿಡಿಯೋ ಮಾಡಿದರೂ ಕೂಡ ನಿಮಗೆ ತುಂಬಾ ಉಪಯೋಗ ಆಗುವಂತಹ ವಿಡಿಯೋನ ಇದು ಮಾಡ್ತಾ ಇದ್ದೀನಿ. ಇತ್ತೀಚಿನ ದಿನಗಳಲ್ಲಿ ಎಲ್ಲ ವಿದ್ಯಾರ್ಥಿಗಳಿಗೆ ಗೊತ್ತೇ ಇದೆ. ಅಂದರೆ ಯಾವುದೇ ಒಂದು ಜಾಬ್ ತೊಗೊಳ್ಳೋದಾಗಲಿ ಅಥವಾ ಎಲ್ಲಿಂದಾದರೂ ದುಡ್ಡು ಬರೋದಾಗಲಿ ತುಂಬಾ ಕಷ್ಟದ ವಿಷಯ ಅಂತ ಗೊತ್ತಿರುವ ವಿಷಯ. ಈಗ ಬಹಳ ಜನ ಹೇಳ್ತಾರೆ, ಇಲ್ಲಿ ಅಪ್ಲೈ ಮಾಡಿ ನಿಮಗೆ ದುಡ್ಡು ಬರುತ್ತೆ, ಅಲ್ಲಿ ಅಪ್ಲೈ ಮಾಡಿ ಹೀಗೆ ಮಾಡಿದರೆ ನಿಮಗೆ ದುಡ್ಡು ಬರುತ್ತೆ ಅಂತ. ಫೇಕ್ ಆದಂತಹ ಮಾಹಿತಿಗಳನ್ನು ಕೊಡ್ತಾನೆ ಇರ್ತಾರೆ. ಆದರೆ ನಾನಿವತ್ತು ಕೊಡ್ತಾ ಇರುವಂತಹ ಮಾಹಿತಿ 100% ನಿಜವಾಗಿ ಇರುವಂಥ ಒಂದು ಮಾಹಿತಿಯಾಗಿದ್ದು, ಇದರಿಂದ ಡೆಫಿನೆಟ್ ಆಗಿ ನೀವು ಬೆನಿಫಿಟನ್ನು ತಗೋತೀರಾ. ಇದಷ್ಟೇ ಅಲ್ಲ, ಇದರೊಂದಿಗೆ ಈ ಬೆನಿಫಿಟ್ನಲ್ಲಿ ಏನಾಗುತ್ತೆ, ಟ್ರೈನಿಂಗ್ ಸಿಗುತ್ತೆ, ಟ್ರೈನಿಂಗ್ ಜೊತೆಗೆ ನಿಮಗೆ ದುಡ್ಡು ಕೂಡ ಬರುತ್ತೆ, ಅದೇ ರೀತಿಯಾಗಿ ಬೋನಸ್ ಕೂಡ ಪಡ್ಕೊಳ್ಳುವಂತಹ ಅವಕಾಶ. ಹಾಗಾದರೆ ವಿಡಿಯೋ ಮಾಡೋಣ, ಯಾವುದೇ ರೀತಿಯಾದಂತಹ ಡಿಲೇ ಬೇಡ. ಇದು ಮಾತನಾಡದೆ ಡೈರೆಕ್ಟಾಗಿ ನಾನು ಟಾಪಿಕ್ ಮೇಲೆ ಬರ್ತೀನಿ. ಈ ಅವಕಾಶ ಆದರೂ ಏನು ಅಂತ, ಇದು ಇವಾಗ ಬಂದಿರುವ ಅವಕಾಶ ಇಲ್ಲ. ಕೇಂದ್ರ ಸರ್ಕಾರದ ಒಂದು ಯೋಜನೆಯ ಮೂಲಕ ನಮ್ಮ ಮೋದಿ ಸರ್ಕಾರ ರಚನೆ ಮಾಡಿರುವಂತಹ ಒಂದು ಯೋಜನೆ ಆಗಿದ್ದು 2024ರಲ್ಲಿ ಇದು ಜಾರಿಗೆ ಬಂದಿತ್ತು. ಆದರೆ ಬಹಳ ಕಡಿಮೆ ಜನರಿಗೆ ಈ ಒಂದು ಯೋಜನೆಯ ಕುರಿತಾಗಿ ಮಾಹಿತಿ ಇದೆ. ಅದಕ್ಕೆ ಆಲ್ಮೋಸ್ಟ್ ಬಹಳ ಜನರಿಗೆ ಇದು ರೀಚ್ ಆಗದೆ ಇರೋದ್ರಿಂದ ಮತ್ತೊಮ್ಮೆ ನಾನು ಇದರ ಕುರಿತಾಗಿ ಸಂಪೂರ್ಣ ವಿವರದೊಂದಿಗೆ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಹಾಗಾದರೆ ಈ ಯೋಜನೆ ಯಾವುದು? ಈಗಾಗಲೇ ನೀವು ಥಂಬ್ನೇಲ್ನಲ್ಲಿ ನೋಡಿರುವ ಹಾಗೆ LIC ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ನಿಂದ ಬಂದಂತಹ ಒಂದು ಯೋಜನೆ ಆಗಿತ್ತು. ಈ ಯೋಜನೆಯ ಹೆಸರು ಭೀಮಾ ಸಖಿ ಯೋಜನೆ. ಭೀಮಾ ಸಖಿ ಯೋಜನೆ ಹೆಸರೇ ಸೂಚಿಸುವಂತೆ ಸಖಿಯರಿಗೆ ಅಂದರೆ ಮಹಿಳೆಯರಿಗೆ ಇರುವಂತಹ ಒಂದು ಅವಕಾಶ. ಇದರಲ್ಲಿ ನಿಮಗೆ ತರಬೇತಿಯನ್ನು ಕೊಡ್ತಾರೆ, ಅದರೊಂದಿಗೆ ಸ್ಟೈಫಂಡನ್ನು ಕೂಡ ಕೊಡ್ತಾರೆ. ಅದೇ ರೀತಿಯಾಗಿ ನೀವು ಒಂದು ವೇಳೆ ಪಾಲಿಸಿಗಳನ್ನು ಮಾಡಿಸಿದ್ರೆ ಎಕ್ಸ್ಟ್ರಾ ನಿಮಗೆ ಬೋನಸ್ ಕೂಡ ಸಿಗತ್ತೆ. ಹಾಗಾದರೆ ಸಂಪೂರ್ಣ ಮಾಹಿತಿಯನ್ನು ನಾವು ನೋಡ್ತಾ ಹೋಗೋಣ. ಯಾರು ಅರ್ಹರು, ಹೇಗೆ ಅರ್ಜಿಯನ್ನು ಸಲ್ಲಿಸಬೇಕು, ಯಾವ್ಯಾವ ಡಾಕ್ಯುಮೆಂಟ್ಸ್ ಬೇಕು, ಪರೀಕ್ಷೆ ಬರಿಬೇಕಾ ಅಥವಾ ಫೀಸ್ ಎಷ್ಟು, ಎಲ್ಲವನ್ನು ಇವತ್ತಿನ ಭಾಗದಲ್ಲಿ ನಾವು ನೋಡ್ತಾ ಹೋಗೋಣ. ಈಗಾಗಲೇ ನಾನು ಹೇಳಿರುವ ಹಾಗೆ ಇದು LIC ಇಂಡಿಯಾದ ಭೀಮ್ ಸಖಿ ಯೋಜನಾ ಆಗಿದೆ. ಹಾಗಾದರೆ ಈ ಯೋಜನೆಯನ್ನು ಕೇಂದ್ರ ಸರ್ಕಾರ ತರಲಿಕ್ಕೆ ಪ್ರಮುಖ ಕಾರಣ ಏನಂದರೆ, ಇದರ ಮೂಲಕ ಮಹಿಳೆಯರ ಸಬಲೀಕರಣ ಮಾಡೋದು, ಅದಷ್ಟೇ ಅಲ್ಲ ಅವರು ಎಕನಾಮಿಕಲಿ ಸ್ಟೇಬಲ್ ಆಗಿ ಇರಬೇಕು ಅನ್ನುವ ಉದ್ದೇಶದಿಂದ ಇದೊಂದು ಯೋಜನೆ ಆಗಿದೆ. ಇದರ ಮೇನ್ ಒಂದು ಉದ್ದೇಶ ಏನಂದರೆ, ಗ್ರಾಮೀಣ ವ್ಯಾಪ್ತಿಯಲ್ಲಿರುವ ಮಹಿಳೆಯರಿಗೂ ಕೂಡ ಆರ್ಥಿಕವಾಗಿ ಸ್ವಾತಂತ್ರ್ಯವನ್ನು ಕೊಡಲಿಕ್ಕೆ, ಜೊತೆಗೆ ಉದ್ಯೋಗ ಕೂಡ ಸೃಷ್ಟಿ ಮಾಡುವಂತಹ ಒಂದು ನಿಟ್ಟಿನಲ್ಲಿ ಈ ಯೋಜನೆಯನ್ನು ಜಾರಿಗೊಳಿಸಲಾಗಿದೆ. ಹಾಗಾದರೆ ಯಾರ್ಯಾರು ಈ ಒಂದು ಯೋಜನೆ ಅಡಿಯಲ್ಲಿ ಅರ್ಹತೆಯನ್ನು ಪಡ್ಕೋತಾರೆ ಅಥವಾ ಅಪ್ಲೈ ಮಾಡ್ಬೋದು, ಅರ್ಜಿಯನ್ನು ಸಲ್ಲಿಸ್ಬೋದು ಅಂದರೆ 18ರಿಂದ 70 ವರ್ಷದ ಮಹಿಳೆಯರು ಈ ಒಂದು ಯೋಜನೆಗೆ ಅರ್ಹರಾಗಿದ್ದು, 10ನೆಯ ತರಗತಿ ಪಾಸಾಗಿದ್ದರೆ ತೇರ್ಗಡೆ ಆಗಿದ್ದರೆ ಅವರಿಗೋಸ್ಕರನೇ ಮಾಡಿರುವಂಥ ಒಂದು ಯೋಜನೆ. ಈಗ ನಾವು 10th ಅಷ್ಟೇ ಅಲ್ಲ, ಡಿಗ್ರಿ ಮಾಡಿದ್ದೀವಿ, PUC ಮಾಡಿದ್ದೀವಿ, ಮಾಸ್ಟರ್ ಡಿಗ್ರಿ ಮಾಡಿದ್ದೀವಿ ಅನ್ನೋರು ಕೂಡ ನೀವು ಅಪ್ಲೈ ಮಾಡ್ಬೋದು. ಟ್ರೈನಿಂಗ್ ಮುಗಿದ ನಂತರ ನಿಮ್ಮ ಒಂದು ಕ್ವಾಲಿಫಿಕೇಷನ್ಗೆ ಸಂಬಂಧಪಟ್ಟಂತೆ ಬೇರೆ ಬೇರೆ ಎಕ್ಸಾಮ್ಗಳನ್ನು ಕೂಡ ಕಂಡಕ್ಟ್ ಮಾಡ್ತಾರೆ. ಅವುಗಳಲ್ಲಿ ನೀವು ಇನ್ನು ಯೋಜನೆ ಅಡಿಯಲ್ಲಿನೇ ಪಾಸ್ ಮಾಡೋ ಮೂಲಕ ನಮ್ಮ ಒಂದು ಕ್ವಾಲಿಫಿಕೇಷನ್ಗೆ ತಕ್ಕಂತೆ ಹುದ್ದೆಗಳನ್ನು ಪಡ್ಕೋಬೋದು. ಇದರಲ್ಲಿ ಆದಾಯದ ಕುರಿತಾಗಿ ಹೇಳಬೇಕಂದ್ರೆ, ಇದು 3 ವರ್ಷಗಳ ಸ್ಟೈಫಂಡ್ ನೀಡುವ ಒಂದು ಯೋಜನೆ ಆಗಿದ್ದು, ಒಂದು ವೇಳೆ 3 ವರ್ಷದ ಅವಧಿಯಲ್ಲಿ ನೀವೇನಾದರೂ ಪಾಲಿಸಿಗಳನ್ನು ಮಾಡಿಸಿದ್ರೆ ಅದರ ಬೋನಸ್ ಕೂಡ ನಿಮಗೆ ಸಿಗತ್ತೆ. ಈಗಾಗಲೇ ನಾನು ಮೆನ್ಷನ್ ಮಾಡಿರುವ ಹಾಗೆ ಇದರ ಅವಧಿ 3 ವರ್ಷಗಳ ವಿಶೇಷ ತರಬೇತಿಯನ್ನು ನೀಡಲಾಗಿರುತ್ತೆ. ಅದಾದ ನಂತರ ನೇಮಕ ಯೋಜನೆ ಆಗಿದೆ. ತರಬೇತಿ ಈಗಾಗಲೇ ಹೇಳಿರುವ ಹಾಗೆ 3 ವರ್ಷದ ತರಬೇತಿಯ ಅವಧಿಯಲ್ಲಿ ನಿಮಗೆ ಸ್ಟೈಫಂಡನ್ನು ನೀಡಲಾಗತ್ತೆ. ಅಂದರೆ 3 ವರ್ಷಗಳ ನಂತರ, ತರಬೇತಿಯ ನಂತರ ಅವರನ್ನು ಭೀಮಾ ಸಖಿ ಏಜೆಂಟ್ ಅಂತ ಕರಿಬೋದು ಅಥವಾ LIC ಏಜೆಂಟ್ ಅಂತ ಕೂಡ ಕರೆಯಲಾಗತ್ತೆ. ಯಾರ್ಯಾರು ಬೆನಿಫಿಷರೀಸ್ ಅಂತ ಹೇಳಬೇಕಂದ್ರೆ, ಈಗಾಗಲೇ ಹೇಳಿರುವ ಹಾಗೆ 18ರಿಂದ 70 ವರ್ಷದ ಮಹಿಳೆಯರು ಈ ಯೋಜನೆಯ ಅಡಿಯಲ್ಲಿ ಅರ್ಹರು. ಇನ್ನೊಂದು 10th
ಪಾಸ್ ಆಗಿರಲೇಬೇಕು. ಸೊ ಈಗಾಗಲೇ ಹೇಳಿರಬೇಕು, ಕನಿಷ್ಠ ಅಂದರೆ ಮಿನಿಮಮ್ 10th ಇರಬೇಕು, ಮ್ಯಾಕ್ಸಿಮಮ್ ಅದು ನೀವು ಎಷ್ಟೆಷ್ಟು ಓದಿರ್ತೀರ ಅದಕ್ಕೆ ತಕ್ಕಂತೆ ನೀವು ಸರ್ಟಿಫಿಕೇಟನ್ನು ಅಲ್ಲಿ ಫಿಲಪ್ ಮಾಡಬೇಕಾಗತ್ತೆ. ಸೊ ಈಗ 3 ವರ್ಷದಲ್ಲಿ ಈ ಟ್ರೈನಿಂಗ್ ಪೀರಿಯಡ್ನಲ್ಲಿ ನಮಗೆ ಏನೇನು ಬೆನಿಫಿಟ್ ಸಿಗುತ್ತೆ ಅಂತ ನಾನು ಹೇಳ್ತೀನಿ ನೋಡಿ. ಸೊ LIC ಭೀಮಾ ಸಖಿ ಯೋಜನೆ ಅಡಿಯಲ್ಲಿ 3 ವರ್ಷಗಳ ಸ್ಟೈಫಂಡ್ ಯೋಜನೆ ಇದೆ ಅಂತ ಹೇಳಿದ್ದೆ. ಸೊ ಮೊದಲನೆಯ ವರ್ಷದಲ್ಲಿ ಪ್ರತಿ ತಿಂಗಳು ನಮಗೆ 7,000 ರೂಪಾಯಿಗಳನ್ನು ನಮ್ಮ ಖಾತೆಗೆ ಜಮಾ ಮಾಡಲಾಗತ್ತೆ ಪ್ರತಿ ತಿಂಗಳು. ಓಕೆ, ಸೊ ಮೊದಲನೆಯ ವರ್ಷದ ಟ್ರೈನಿಂಗ್ನಲ್ಲಿ ಪ್ರತಿ ತಿಂಗಳು 7,000 ರೂಪಾಯಿಗಳನ್ನು, ಎರಡನೆಯ ವರ್ಷದ ಟ್ರೈನಿಂಗ್ನಲ್ಲಿ ಪ್ರಮುಖವಾಗಿ 6,000 ರೂಪಾಯಿಗಳನ್ನು ಪ್ರತಿ ತಿಂಗಳು ನಿಮ್ಮ ಖಾತೆಗೆ ಜಮಾ ಮಾಡಲಾಗತ್ತೆ. ಸೊ ಅದಕ್ಕೆ ಸ್ವಲ್ಪ ಕಂಡೀಷನ್ಸ್ಗಳು ಇದೆ, ಅದನ್ನು ನಿಮಗೆ ಮಾಹಿತಿಯನ್ನು ನಾನು ನೀಡ್ತೀನಿ. ಸೊ ಅದಾದ ನಂತರ 3ನೇ ವರ್ಷದಲ್ಲಿ ಪ್ರತಿ ತಿಂಗಳು ನಿಮಗೆ 5,000 ರೂಪಾಯಿಗಳು ಸಿಗತ್ತೆ. ಹಾಗಾದರೆ ಟೋಟಲ್ ಆಗಿ ಈ 3 ವರ್ಷದ ಅವಧಿಯಲ್ಲಿ ನಮಗೆ ಎಷ್ಟು ಬೆನಿಫಿಟ್ ಆಗುತ್ತೆ ಅಂತ ನಾನಿವಾಗ ಹೇಳ್ತಾ ಇದ್ದೀನಿ ನೋಡಿ. 3 ವರ್ಷಗಳಲ್ಲಿ ಒಟ್ಟು ಸ್ಟೈಫಂಡ್ ಎಷ್ಟು ಅಂದರೆ, ಮೊದಲನೆಯ ವರ್ಷ 7,000 × 12 ಅಂದರೆ 84,000 ರೂಪಾಯಿ ನಿಮಗೆ ದೊರಕತ್ತೆ. ಎರಡನೇ ವರ್ಷದಲ್ಲಿ ಪ್ರತಿ ತಿಂಗಳು 6,000, ಸೊ 12 ತಿಂಗಳಿಗೆ 72,000 ನಿಮಗೆ ಆದಾಯ. ಮೂರನೇ ವರ್ಷ ನಿಮಗೆ 5,000 ರೂಪಾಯಿ ಪ್ರತಿ ತಿಂಗಳು ಬರುತ್ತೆ, ಇಂಟು 12 60,000 ರೂಪಾಯಿಗಳು ಬರುತ್ತೆ. ಸೊ ಟೋಟಲ್ ಆಗಿ 3 ವರ್ಷದ ಅವಧಿಯಲ್ಲಿ ನೀವು ಗಳಿಸಬಹುದಾದ ಮೊತ್ತ 2,16,000 ರೂಪಾಯಿಗಳು. ಸೊ ಇದು ತರಬೇತಿ ಅವಧಿಯಲ್ಲಿ ನೀವು ಪಡ್ಕೊಳ್ಳುವಂತಹ ಸ್ಟೈಫಂಡ್ ಆಗಿದೆ. ಇದನ್ನು ಹೊರತುಪಡಿಸಿ ಕೂಡ ನೀವೇನಾದರೂ ಈ ತರಬೇತಿಯ ಅವಧಿಯಲ್ಲಿ ಮೊದಲ ವರ್ಷದಲ್ಲಿ ಪಾಲಿಸಿಗಳನ್ನು ಮಾಡ್ತಾ ಹೋದರೆ, ಸೊ 24 ಪಾಲಿಸಿಗಳನ್ನು ಮಾಡಿದರೆ 48,000 ಪ್ಲಸ್ ಆ ಬೋನಸ್ ನಿಮಗೆ ಸಿಗತ್ತೆ. ಸೊ ಮೊದಲನೇ ವರ್ಷದಲ್ಲಿ 84,000 ಪ್ಲಸ್ 48,000 ಬೋನಸ್ ಕೂಡ ಸಿಗತ್ತೆ. ಅಂದರೆ ಪರ್ ಪಾಲಿಸಿ ನಿಮಗೆ 2,000 ರೂಪಾಯಿಗಳನ್ನು ಮೊದಲ ವರ್ಷದಲ್ಲಿ ಆ್ಯಡ್ ಮಾಡ್ತಾ ಹೋಗಲಾಗತ್ತೆ. ಸೊ ಹಾಗಾದರೆ ಈ ಯೋಜನೆಗೆ ಬೇಕಾಗಿರುವಂತಹ ಅಗತ್ಯವಾಗಿರುವಂತಹ ದಾಖಲೆಗಳನ್ನು ನಾನಿವಾಗ ಹೇಳ್ತಾ ಇದ್ದೀನಿ. ಸೊ 2 ಪಾಸ್ಪೋರ್ಟ್ ಗಾತ್ರದ ನಮ್ಮ ಫೋಟೋಸ್ ಇರುತ್ತಲ್ಲ ಅದು, ಪ್ಯಾನ್ ಕಾರ್ಡ್, ಆಧಾರ್ ಕಾರ್ಡ್, 10ನೇ ತರಗತಿಯ ನಮ್ಮ ಡೇಟ್ ಆಫ್ ಬರ್ತ್ ರೆಫರೆನ್ಸ್ಗೋಸ್ಕರ ಸೊ ನಮಗೆ 10th ಮಾರ್ಕ್ಸ್ ಕಾರ್ಡ್ ಬೇಕಾಗಿರುತ್ತೆ. ಅದೇ ರೀತಿಯಾಗಿ ಒಂದು ವೇಳೆ ನೀವು 10th ಅಲ್ಲದೆ PUC, ಡಿಗ್ರಿ ಅಥವಾ ಮಾಸ್ಟರ್ ಡಿಗ್ರಿ ಮಾಡಿದರೂ ಕೂಡ ಅದರ ಪುರಾವೆಯ ಸರ್ಟಿಫಿಕೇಟನ್ನು ನೀವು ನೀಡಬೇಕು. ಸೊ ಡಿಜಿಟಲ್ ಸಹಿ ಬೇಕಾಗತ್ತೆ, ಬ್ಯಾಂಕ್ ವಿವರಗಳು ಬೇಕಾಗತ್ತೆ, ಅಂದರೆ ಚೆಕ್ ಆಗಿರ್ಬೋದು, ಬ್ಯಾಂಕ್ ಪಾಸ್ಬುಕ್ ಅಥವಾ ಬ್ಯಾಂಕ್ ಸ್ಟೇಟ್ಮೆಂಟ್, ಸೊ ಇವುಗಳು ಬೇಕಾಗಿರುತ್ತೆ. ಇದಿಷ್ಟು ಈ ಒಂದು ಯೋಜನೆ ಅಡಿಯಲ್ಲಿ ನಿಮಗೆ ಬೇಕಾಗಿರುವಂತಹ ಪ್ರಮುಖವಾದಂತಹ ದಾಖಲೆಗಳು. ಇದಕ್ಕಿಂತ ಮುಂಚೆ ಇನ್ನೊಂದು ಹೇಳ್ತೀನಿ ನೋಡಿ. ಈ ಯೋಜನೆ ಅಡಿಯಲ್ಲಿ ಯಾರು ಅನರ್ಹರು, ಅಂದರೆ ಯಾರಿಗೆ ಈ ಯೋಜನೆಯಲ್ಲಿ ಅವಕಾಶ ಸಿಗೋದಿಲ್ಲ ಅಂತ ನಾನು ಹೇಳಬೇಕಂದ್ರೆ, ಸೊ LIC ಅಸ್ತಿತ್ವದಲ್ಲಿರುವ ಏಜೆಂಟ್ಗಳು ಮತ್ತು ಉದ್ಯೋಗಿಗಳಿಗೆ ಸಂಬಂಧಿಸಿದ ಮಹಿಳೆಯರು, ಸಂಬಂಧಿಕರಲ್ಲಿ ಸಂಗಾತಿಗಳು, ಮಕ್ಕಳು, ದತ್ತು ಪಡೆದ ಮತ್ತು ಮಲಮಕ್ಕಳು, ಪೋಷಕರು, ಸಹೋದರಿಯರು, ಸಹೋದರರು ಅಥವಾ ನಿಕಟ ಸಂಬಂಧಿಗಳು ಸೇರಿರ್ತಾರೆ. ಸೊ ಒಂದು ವೇಳೆ ಇವರೇನಾದರೂ ಅಂದರೆ LIC ಏಜೆಂಟ್ ನಿಮ್ಮ ಮನೆಯಲ್ಲಿ ಈಗಾಗಲೇ ಇದ್ದರೆ, ಸೊ ನೀವು ಈ ಒಂದು ಯೋಜನೆಗೆ ಅನರ್ಹರು ಆಗಿರ್ತೀರ. ಅದೇ ರೀತಿಯಾಗಿ ಮಹಿಳೆಯರು, ನಿವೃತ್ತ ಉದ್ಯೋಗಿಗಳು ಮತ್ತು LICಯ ಮಾಜಿ ಏಜೆಂಟ್ ಆಗಿರಬಾರದು. ಸೊ ಮಹಿಳೆಯರು LICಯ ಅಸ್ತಿತ್ವದಲ್ಲಿರುವ ಏಜೆಂಟ್ ಆಗಿರಬಾರ್ದು. ಸೊ ಇದು ಇಂತಹ ಮಹಿಳೆಯರಿಗೆ ಈ ಒಂದು ಯೋಜನೆ ಅಡಿಯಲ್ಲಿ ಅರ್ಜಿಯನ್ನು ದಾಖಲು ಮಾಡಲು ಅವರು ಅನರ್ಹರು ಅಂತ ಹೇಳ್ಬೋದು. ಇವಾಗ ನೋಡಿ, ನಿಮಗೆ ಇನ್ನೊಂದು, ಈ ಅರ್ಜಿಯನ್ನು ಸಲ್ಲಿಸುವಂತಹ ಸಂದರ್ಭದಲ್ಲಿ ಟೋಟಲ್ ಆಗಿ ನೀವು ಎಷ್ಟು ಖರ್ಚು ಮಾಡಬೇಕು ಅಂತ ಹೇಳ್ತೀನಿ. ಸೊ LIC ಮಹಿಳಾ ವೃತ್ತಿ ಏಜೆಂಟ್ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಟೋಟಲ್ ಆಗಿ 650 ರೂಪೀಸನ್ನು ಪೇ ಮಾಡಬೇಕಾಗತ್ತೆ. ಸೊ ಎಲ್ಲೆಲ್ಲಿ ಈ 650 ರೂಪೀಸ್ ನಾವು ಡಿವೈಡ್ ಮಾಡಬೇಕಂದ್ರೆ, LICಯ ಶುಲ್ಕ 150,
IRDAI ಪರೀಕ್ಷೆ ಶುಲ್ಕ 500 ರೂಪಾಯಿ. ಸೊ ಟೋಟಲ್ ಆಗಿ 650. ಇದೇನು ಮೇಡಮ್ ಇಷ್ಟೊತ್ತು ನೀವು ಬರೀ ಈ ದಾಖಲೆ ಬೇಕು ಆ ದಾಖಲೆ ಬೇಕು ಅಂತ ಹೇಳಿದ್ರಿ, ಇವಾಗ ಸಡನ್ ಆಗಿ 500 ರೂಪಾಯಿ ಪರೀಕ್ಷೆಗೆ ಅಂತ ಹೇಳಿದ್ರಿ, ಇದ್ಯಾವ ಪರೀಕ್ಷೆ ಅಂತ ನಿಮಗೇನಾದರೂ ಟೆನ್ಷನ್ ಆಗ್ತಿದ್ರೆ ಅದನ್ನು ಕೂಡ ನಿಮ್ಗೆ ಹೇಳ್ತೀನಿ ನೋಡಿ. ಈ ಒಂದು ಭೀಮಾ ಸಖಿ ಯೋಜನೆ ಅಡಿಯಲ್ಲಿ ನೀವು ಮಹಿಳಾ ಏಜೆಂಟ್ಗಳಾಗಿ ಮುಂದುವರಿಬೇಕು ಅಂದರೆ ಒಂದು ಎಕ್ಸಾಮನ್ನು LICಯ ವತಿಯಿಂದ ಕಂಡಕ್ಟ್ ಮಾಡಲಾಗತ್ತೆ. ಸೊ ಈ ಎಕ್ಸಾಮ್ ಇದೆಯಲ್ಲ, ನಿಮಗೆ ಏನು ಇಡೀ ಜಗತ್ತಿನ ನಾಲೆಜ್ ಕಾಂಪಿಟೇಟಿವ್ ಎಕ್ಸಾಮ್ ಥರ ಅಷ್ಟು ದೊಡ್ಡ ರೆಸ್ಪಾನ್ಸಿಬಿಲಿಟಿ ಇರುವಂತಹ ಎಕ್ಸಾಮ್ ಅಂತ ನೀವು ಗಾಬರಿ ಆಗುವ ಅವಶ್ಯಕತೆ ಇಲ್ಲ. ಸೊ ಇದರಲ್ಲಿ ಫಸ್ಟಿಗೆ ನಿಮಗೆ ತರಬೇತಿಯ ಅವಧಿಯಲ್ಲಿ ಎಲ್ಲ ರೀತಿಯ ಮಾಹಿತಿಯನ್ನು ನೀಡಲಾಗತ್ತೆ. ಇದಷ್ಟೇ ಅಲ್ಲ, ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಸಿಲೆಬಸ್ ನೋಟ್ಸ್ಗಳನ್ನು ಕೂಡ ಪ್ರೊವೈಡ್ ಮಾಡಲಾಗತ್ತೆ. ಅದಾದ ನಂತರ ಒಂದು ಎಕ್ಸಾಮ್ ಇರುತ್ತೆ. ಸೊ ಎಕ್ಸಾಮ್ ಬರೆದ ನಂತರ ನೀವು ಈ ಒಂದು ಯೋಜನೆಗೆ ಅರ್ಹರಾಗ್ತೀರಾ, ಹೌದಾ? ಸೊ ನೋಡಿ, ಟೋಟಲ್ ಆಗಿ 2,16,000 ರೂಪಾಯಿಗಳನ್ನು ನೀವು 3 ವರ್ಷದ ಅವಧಿಯಲ್ಲಿ ಪಡ್ಕೋಬಹುದು. ಸೊ ಈ ಯೋಜನೆಯ ಮೇನ್ ಉದ್ದೇಶನೇ ಏನಂದರೆ ಮಹಿಳೆಯರು ಆರ್ಥಿಕವಾಗಿ ಅವರು ಎಸ್ಟಾಬ್ಲಿಷ್ ಆಗಲಿ ಅಂತ 3 ವರ್ಷಗಳ ಅವಧಿಗೋಸ್ಕರ ಸರ್ಕಾರ ನಿಮಗೆ ಪೇ ಮಾಡುತ್ತೆ. ಮೊದಲನೆಯ ವರ್ಷ 7,000 ಪ್ರತಿ ತಿಂಗಳು, ಎರಡನೆಯ ವರ್ಷ 6,000 ಪ್ರತಿ ತಿಂಗಳು, ಮೂರನೇ ವರ್ಷ 5,000 ಪ್ರತಿ ತಿಂಗಳು. ಓಕೆ, ಸೊ ಇಲ್ಲಿ ನೋಡಿ, ಇವಾಗಷ್ಟೇ ನಾನು ಹೇಳಿದ್ನಲ್ಲ ಈ ಒಂದು ಎಕ್ಸಾಮ್ ಇರುತ್ತೆ ಅಂತ. ಸೊ ಇದನ್ನು IC38 ಎಕ್ಸಾಮ್ ಅಂತ ಕೂಡ ಕರೆಯಲಾಗುತ್ತೆ, ಅಥವಾ ಇದನ್ನು IRDAI ಎಕ್ಸಾಮ್ ಅಂತ ಕೂಡ ಕರೆಯಲಾಗುತ್ತೆ. ಅಂದರೆ ವಿಮಾ ನಿಯಂತ್ರಣ ಮತ್ತು ಅಭಿವೃದ್ಧಿ ಪ್ರಾಧಿಕಾರ ತರಬೇತಿಯನ್ನು ನೀಡಿ ಈ ಒಂದು ಪರೀಕ್ಷೆಗೆ ನಿಮ್ಮನ್ನು ಒಳಪಡಿಸ್ತಾರೆ. ಸೊ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿರೋರಿಗೆ ಈ 3 ವರ್ಷಗಳ ಅವಧಿಯಲ್ಲಿ ಈ ಎಕ್ಸಾಮನ್ನು ನಾವು ಕಂಡಕ್ಟ್ ಮಾಡ್ತಾರೆ, ಎಲ್ಲ ರೀತಿ ಮಾಹಿತಿಗಳನ್ನು ಕೊಡ್ತಾರೆ. ಆಮೇಲೆ ನೀವು ಮಹಿಳಾ ಏಜೆಂಟ್ಗಳಾಗಿ ಮುಂದುವರಿಬೋದು. ಸೊ ಈ ಒಂದು ವೇಳೆ 3 ವರ್ಷ ಏನು ಸ್ಟೈಫಂಡ್ ತೊಗೊಂಡ್ವಿ, ಎಲ್ಲ ಆಯಿತು, ಪರೀಕ್ಷೆನೂ ಕ್ಲಿಯರ್ ಆದ್ವಿ, ನೆಕ್ಸ್ಟ್ ಏನು ಮಾಡ್ತೀರಾ? ಸೊ ಆಫ್ಲೈನ್ ಆಗಿರ್ಬೋದು, ಆನ್ಲೈನ್ ಆಗಿರ್ಬೋದು, ನೀವು ಭಾರತದಾದ್ಯಂತ ಎಲ್ಲಿ ಬೇಕಾದರೂ ಕೂಡ ಮಹಿಳಾ LIC ಏಜೆಂಟ್ಗಳಾಗಿ ಕೆಲಸವನ್ನು ಮಾಡ್ಬೋದಾಗಿದೆ. ಸೊ ಇವತ್ತಿನ ಭಾಗದಲ್ಲಿ ಯಾರು ಅರ್ಹರು? 10th ಮಿನಿಮಮ್ ಕ್ವಾಲಿಫಿಕೇಷನ್ ಇರಬೇಕು. 18ರಿಂದ 70 ವರ್ಷದ ಮಹಿಳೆಯರಿಗೆ ಮಾತ್ರ ಅವಕಾಶ. ಸೊ ಅದೇ ರೀತಿಯಾಗಿ ಒಂದು ಎಕ್ಸಾಮನ್ನು ಬರಿಬೇಕಾಗತ್ತೆ ತರಬೇತಿಯ ನಂತರ. IRDAI ಎಕ್ಸಾಮ್ ಅಥವಾ IC38 ಎಕ್ಸಾಮ್ ಅಂತ ಇರುತ್ತೆ. ಅದಾದ ನಂತರ ಸೊ ಕೆಲವೊಂದು ದಾಖಲೆಗಳನ್ನು ನಾವು ಪ್ರೊವೈಡ್ ಮಾಡಬೇಕು. ಲಾಸ್ಟಿಗೆ ನೀವು ಮಹಿಳಾ ಏಜೆಂಟಾಗಿ ಕಾರ್ಯವನ್ನು ನಿರ್ವಹಿಸ್ಬೋದು. ಸೊ ಇವತ್ತಿನ ಭಾಗದಲ್ಲಿ ಇಷ್ಟು ಮಾಹಿತಿಯನ್ನು ಕೊಟ್ಟಿದ್ದೀನಿ. ನಾಳೆ ನಿಮಗೆ ಕಂಪ್ಲೀಟಾಗಿ ಹೇಗೆ ಅರ್ಜಿಯನ್ನು ಸಲ್ಲಿಸಬೇಕು ಮತ್ತು ಈ ಎಕ್ಸಾಮ್ ಹೇಗಿರುತ್ತೆ, ಎಕ್ಸಾಮ್ನಲ್ಲಿರುವ ಪ್ರಶ್ನೆಗಳು ಆಗಿರ್ಬೋದು, ಅಥವಾ ಹೇಗೆ ಎಷ್ಟು ಅಂಕಗಳನ್ನು ಗಳಿಸಬೇಕು, ಎಷ್ಟು ಮಿನಿಮಮ್ ಅಂಕಗಳನ್ನು ಗಳಿಸಿದರೆ ನಾವು ಪಾಸ್ ಆಗ್ತೀವಿ ಅನ್ನೋದರ ಮಾಹಿತಿಯನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ. ಸೊ ಇವಾಗ ಇಷ್ಟು ಮಾಹಿತಿಯನ್ನು ಅರ್ಥ ಮಾಡ್ಕೊಳ್ಳಿ, ಈ ಅವಕಾಶವನ್ನು ಕಳ್ಕೊಬೇಡಿ. ಸೊ ಇದಕ್ಕೇನು ಲಾಸ್ಟ್ ಡೇಟ್ ಅಂತ ಯಾವುದೂ ಇಲ್ಲ. ಆದರೆ 3 ಲಕ್ಷಕ್ಕಿಂತ ಅಧಿಕ ಭೀಮಾ ಸಖಿಯನ್ನು ಮಾಡಬೇಕು ಅನ್ನೋ ಉದ್ದೇಶ ಇರುವಂತಹ ಯೋಜನೆ ಇರೋದ್ರಿಂದ ಸೊ ಸದ್ಯಕ್ಕೆ ಅಂದರೂ ಲಾಸ್ಟ್ ಡೇಟ್ ಯಾವುದೂ ಇಲ್ಲ. ಆದರೆ ದಯವಿಟ್ಟು ಅಪ್ಲೈ ಮಾಡಿ. ಸೊ ಅಪ್ಲೈ ಮಾಡಿದ ನಂತರ ಏನೇನಾಗತ್ತೆ, ಹೇಗೆ ಫಾರ್ಮ್ ತುಂಬಬೇಕು ಎಲ್ಲವನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಹೇಳ್ತೀನಿ. ನಿಮ್ಗೆ ಏನೇ ಡೌಟ್ ಇದ್ದರೂ ಕೂಡ ಕಮೆಂಟ್ ಮಾಡೋ ಮೂಲಕ ನೀವು ಕೇಳಿ. ಸೊ ಕಮೆಂಟ್ಗಳನ್ನೆಲ್ಲ ನಾನು ಓದಿದ ನಂತರ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮ ಕಮೆಂಟ್ಗಳಿಗೆ ಆನ್ಸರ್ ಕೂಡ ಮಾಡ್ತೀನಿ. ಮತ್ತು ಅರ್ಜಿ ಸಲ್ಲಿಸೋದು ಹೇಗೆ, ಅರ್ಜಿ ಸಲ್ಲಿಸುವ ಲಿಂಕ್, ಅದಾದ ನಂತರ ಎಕ್ಸಾಮ್ನ ಪ್ಯಾಟರ್ನ್ ಎಲ್ಲಿ ಕಂಡಕ್ಟ್ ಮಾಡಲಾಗತ್ತೆ ಎಲ್ಲದರ ಕುರಿತಾಗಿ ಮಾಹಿತಿಯನ್ನು ಹೇಳ್ತೀನಿ. ಸೊ ಇದು ನಿಮಗೆ ಹೆಲ್ಪ್ಫುಲ್ ಆಗಿದೆ ಅಂತ ಅಂದ್ಕೊಂಡು ಇವತ್ತಿನ ಭಾಗದಲ್ಲಿ ಈ ವಿಡಿಯೋವನ್ನು ನಾನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್.